ಮಹದಾಯಿ ಯೋಜನೆ ಇನ್ನೇನು ಸಾಕಾರಗೊಂಡಿತ್ತು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ರಾಜ್ಯದ ರೈತರಿಗೆ ಈಗ ಮತ್ತೆ ಗೋವಾ ಸರ್ಕಾರ ಶಾಕ್ ಕೊಡ್ತಾ ಇರುವಂತದ್ದು, ಒಂದ್ ಕಡೆ ಖ್ಯಾತೆಯನ್ನ ಮತ್ತೆ ಮುಂದುವರಿಸ್ತಾ ಇರುವಂತದ್ದು. ಈ ಬಾರಿ ಏನು ಈಗಾಗಲೇ ಮಹದಾಯಿ ಯೋಜನೆ ಕೊನೆ ಹಂತದಲ್ಲಿದ್ದು ಪರಿಸರ ಇಲಾಖೆಯಿಂದ ಅನುಮತಿ ಸಿಕ್ಕಿದ್ದೆ ಆದ್ರೆ ಬಹುತೇಕ ಯೋಜನೆ ಆರಂಭ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಖ್ಯಾತೆ ತೆಗೆದಿರುವಂತಹ ಗೋವಾ ಸರ್ಕಾರ ಮತ್ತೊಂದು ಏನು ತಂಡವನ್ನ ರಚನೆ ಮಾಡಿರುವಂತದ್ದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಏನು ಪ್ರವಾಹ ಅನ್ನುವಂತಹ ಒಂದು ತಂಡವನ್ನ ರಚನೆ ಮಾಡಿದೆ. ಇದರಲ್ಲಿ ಅಧ್ಯಕ್ಷತೆ ಗೋವಾ ಸರ್ಕಾರದ ಗೋವಾ ಅಧಿಕಾರಿಯವರಿದ್ರೆ, ಇನ್ನುಳಿದಂತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಅಧಿಕಾರಿಗಳು ಕೂಡ ಈ ಒಂದು ತಂಡದಲ್ಲಿರುವಂತದ್ದು. ನಾಳೆ ಈ ಒಂದು ತಂಡ ಈ ಒಂದು ಪ್ರದೇಶ ನಾನೀಗ ತೋರಿಸ್ತಾ ಇದ್ದೇನೆ, ಇದು ಕಳಸಾ ನಾಲಾ ಏನು ಪಶ್ಚಿಮ ಘಟ್ಟ ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂತ ನೀರು, ಈ ನೀರು ಕುಡಿಯೋಕೆ ಬಳಸಿಕೊಳ್ಳೋಕೆ ಏನು ನಮ್ಮ ರಾಜ್ಯದ ರೈತರು ಕೇಳ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಈಗ ಗೋವಾ ಸರ್ಕಾರ ಖ್ಯಾತೆಯನ್ನ ತೆಗಿತಾ ಇರುವಂತದ್ದು. ಇದು ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂತಹ ನೀರೇನಿದೆ ಇದು ಗೋವಾಕ್ಕೆ ಹೋಗಿ ಅಲ್ಲಿ ಸಮುದ್ರಕ್ಕೆ ಸೇರುವಂತದ್ದು. ಸೊ ಅದು ಹಾಳಾಗುತ್ತೆ ಅನ್ನುವಂತ ಕಾರಣಕ್ಕಾಗಿ, ಅದ್ರ ಜೊತೆಗೆ ಈ ಭಾಗದಲ್ಲಿ ನೀರಾವರಿಗೆ ಕುಡಿಯೋಕ್ಕೂ ಕೂಡ ಯೋಗ್ಯ ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ರು. ಅದರ ಪ್ರತಿಫಲವಾಗಿ ನ್ಯಾಯಾಧಿಕರಣ ತೀರ್ಪು 2018ರಲ್ಲಿ ಏನು 13 TMC ನೀರನ್ನ ಬಳಕೆ ಮಾಡಬಹುದು ಅನ್ನೋಂತ ನಿಟ್ಟಿನಲ್ಲಿ ಕೂಡ ಒಂದು ಆದೇಶ ಆಗುತ್ತೆ. ಅದಾದ ಮೇಲೂ ಕೂಡ ಪರಿಸರ ಇಲಾಖೆ ಅದಕ್ಕೆ ಏನು ತಡೆಯನ್ನು ಒಡ್ಡುತ್ತೆ. ಪರಿಸರ ಇಲಾಖೆ ಅನುಮತಿಗಾಗಿ ಈಗ ಕೆಲವೇ ದಿನಗಳ ಹಿಂದಷ್ಟೇ CM ಅವರು ಸೇರಿದಂತೆ ರಾಜ್ಯದ ಎಲ್ಲ ಏನು ಸಚಿವರು ಕೂಡ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ರು. ಅದಾದ ಬಳಿಕ ಈಗ ಸದ್ಯಕ್ಕೆ ಮತ್ತೊಂದು ಬೆಳವಣಿಗೆ, ಅದು ಏನಂತಂದ್ರೆ ಇಲ್ಲಿ ಪ್ರವಾಹ ಅನ್ನುವಂತಹ ಹೆಸರಿನ ಒಂದು ತಂಡ, ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡುತ್ತೆ, ಸದ್ಯದ ವಸ್ತುಸ್ಥಿತಿ ಹೇಗಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ವರದಿಯನ್ನ ತಯಾರು ಮಾಡಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಆದ್ರೆ ಈಗಾಗಲೇ ಆದೇಶ, ಘನತಾ ನ್ಯಾಯಾಲಯ ಆದೇಶ ಕೊಟ್ಟಿದೆ 13 TMC ನೀರನ್ನ ಕುಡಿಯೋಕೆ ಬಳಸಬಹುದು ಅಂತೇಳಿ. ಇದಾಗಿಯೂ ಕೂಡ ಗೋವಾ ಸರ್ಕಾರ ಪದೇ ಪದೇ ಖ್ಯಾತಿ ತೆಗಿತಾ ಇರುವಂತದ್ದು. ಇಲ್ಲಿರುವಂತಹ ಉತ್ತರ ಕರ್ನಾಟಕ ಭಾಗದ 17 ತಾಲೂಕಿನ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಒಟ್ಟಾರೆ ಏನು ನಾಳೆ ಕೇಂದ್ರದ ತಂಡ ಏನ್ ಬರ್ತಾ ಇದೆ ಅದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಂಡ ಬರಬಾರದು, ಇಲ್ಲಿ ಪರಿಶೀಲನೆ ಮಾಡುವಂತದ್ದು ಏನಿದೆ, ಈಗಾಗಲೇ ಸುಪ್ರೀಂ ಏನು ನ್ಯಾಯಾಧಿಕರಣ ತೀರ್ಪು ಕೂಡ ಆಗಿದೆ. ಸೊ ಇದೆಲ್ಲದರ ನಡುವೆ ತಂಡ ಬಂದು ಮಾಡುವಂತದ್ದು ಏನಿದೆ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು. ಸೊ ಒಟ್ಟಾರೆ ಈಗಾಗಲೇ ರಾಜ್ಯದಲ್ಲಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಮಳೆಯ ನೀರು ಅಪಾರ ಪ್ರಮಾಣದಲ್ಲಿ ಕಳಸಾ ಮತ್ತು ಬಂಡೂರಿ ನಾಲೆಗೂ ಕೂಡ ಬರುತ್ತೆ. ಈ ನೀರನ್ನ ನಮಗೆ ಕೊಡಿ ಅನ್ನುವಂತಹ ಏನು ರಾಜ್ಯದ ರೈತರು ಕೇಳ್ತಾ ಇದ್ದಾರೆ. ಇದಕ್ಕೆ ಗೋವಾ ಸರ್ಕಾರ ಖ್ಯಾತೆ ತೆಗಿತಾ ಇರುವಂತದ್ದು ಕೂಡ ಏನು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.